ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ, ಬಿಗ್ ಬಾಸ್ ಅಭಿಮಾನಿಗಳೇ, ಈಗ ನಿಮ್ಮ ಸಂಭ್ರಮಕ್ಕೆ ಮತ್ತೊಂದು ದೊಡ್ಡ ಕಾರಣ ಸಿಕ್ಕಂತಾಗಿದೆ. ಅದು ಕಾರ್ಯಕ್ರಮದ ಅವಧಿ. ಕಾರ್ಯಕ್ರಮದ ಅವಧಿ? ಹೌದು. ಸಾಮಾನ್ಯವಾಗಿ ಬಿಗ್ ಬಾಸ್ ಸುಮಾರು 100 ದಿನಗಳ ಕಾಲ ನಡೆಯುತ್ತದೆ. ಆದರೆ ಈ ಬಾರಿ ಸಮಥಿಂಗ್ ಸ್ಪೆಷಲ್ ಎನ್ನುವ ಸೂಚನೆ ನೋಡಿ ಕೆಲವರು ಕಾರ್ಯಕ್ರಮದ ಅವಧಿಯಲ್ಲೂ ಬದಲಾವಣೆ ಇರಬಹುದೇ ಎಂದು ಊಹಿಸಿದ್ದಾರೆ. ಉದಾಹರಣೆಗೆ, ಬೇರೆ ಭಾಷೆಗಳ ಬಿಗ್ ಬಾಸ್ ಆವೃತ್ತಿಗಳಲ್ಲಿ ಕೆಲವು ಬಾರಿ 5 ತಿಂಗಳವರೆಗೆ ಕಾರ್ಯಕ್ರಮವನ್ನು ವಿಸ್ತರಿಸಿ ಯಶಸ್ಸು ಕಂಡಿರುವ ಉದಾಹರಣೆಗಳಿವೆ. ಹಾಗಾಗಿ ಕನ್ನಡದಲ್ಲೂ ಇದೇ ರೀತಿಯ ಪ್ರಯೋಗ ನಡೆಯಬಹುದೇ ಎಂಬ ಚರ್ಚೆಗಳು ಈಗ ಜೋರಾಗಿವೆ. ಒಂದು ವೇಳೆ ಕಾರ್ಯಕ್ರಮದ ಅವಧಿ ಹೆಚ್ಚಾದರೆ ಅದರ ಜೊತೆಗೆ ಇನ್ನಷ್ಟು ಹೊಸ ಟಾಸ್ಕ್ಗಳು, ಹೆಚ್ಚುವರಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು, ಹೊಸ ತಿರುವುಗಳು ಹಾಗೂ ಹೆಚ್ಚು ಮನರಂಜನೆ ಸಿಗುವ ಸಾಧ್ಯತೆಗಳಿವೆ. ವೀಕ್ಷಕರಿಗೆ ಇದು ಮತ್ತಷ್ಟು ದೊಡ್ಡ ಹಬ್ಬವಾಗಬಹುದು. ಆದರೆ ಸದ್ಯಕ್ಕೆ ಇವೆಲ್ಲವೂ ಕೇವಲ ಊಹೆಗಳು ಮಾತ್ರ. ವಾಹಿನಿಯಿಂದ ಅಧಿಕೃತ ಮಾಹಿತಿ ಬರುವವರೆಗೂ ನಾವು ಕಾದು ನೋಡಬೇಕಿದೆ. ಪ್ರೋಮೋ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಜನ ಅದನ್ನು ವೀಕ್ಷಿಸಿದ್ದಾರೆ. ಕಾಮೆಂಟ್ಗಳಲ್ಲಿಯೂ ಅಭಿಮಾನಿಗಳ ಉತ್ಸಾಹ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ನಾವು ಕಾಯುತ್ತಿದ್ದೇವೆ, ಬೇಗ ಶುರು ಮಾಡಿ, ಈ ಬಾರಿ ಯಾರು ಬರ್ತಾರೆ ಎಂಬ ಪ್ರಶ್ನೆಗಳು ಎಲ್ಲೆಡೆ ಕಾಣಿಸುತ್ತಿವೆ. ಇದು ಕೇವಲ ಒಂದು ರಿಯಾಲಿಟಿ ಶೋ ಅಲ್ಲ, ಅನೇಕ ಕನ್ನಡಿಗರ ಭಾವನೆಯ ಭಾಗವಾಗಿದೆ ಎಂಬುದನ್ನು ಈ ಪ್ರತಿಕ್ರಿಯೆಗಳು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ, ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಕುರಿತ ನಿರೀಕ್ಷೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಕಳೆದ ಸೀಸನನ್ನು ನೆನಪಿಸಿಕೊಂಡರೆ ಅದು ಸಾಕಷ್ಟು ಜನಪ್ರಿಯತೆ ಗಳಿಸಿತ್ತು. ಪ್ರತಿಯೊಬ್ಬ ಸ್ಪರ್ಧಿಯು ತಮ್ಮದೇ ಆದ ವ್ಯಕ್ತಿತ್ವದ ಮೂಲಕ ವೀಕ್ಷಕರ ಮನಸ್ಸಿನಲ್ಲಿ ಸ್ಥಾನ ಪಡೆದಿದ್ದರು. ವಿಶೇಷವಾಗಿ ಕೆಲ ಸ್ಪರ್ಧಿಗಳು ತಮ್ಮ ಮನರಂಜನೆ, ಹಾಸ್ಯ, ಜಗಳ, ಸ್ನೇಹ ಹಾಗೂ ಭಾವನಾತ್ಮಕ ಕ್ಷಣಗಳ ಮೂಲಕ ಮನೆ ಮಾತಾಗಿದ್ದರು. ಬಿಗ್ ಬಾಸ್ ಮನೆಯೊಳಗೆ ಕೆಲವೇ ದಿನಗಳು ಇದ್ದವರ ಹೆಸರುಗಳು ಜನ ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. ಅದೇ ಈ ಕಾರ್ಯಕ್ರಮದ ಶಕ್ತಿ. ಒಮ್ಮೆ ಬಿಗ್ ಬಾಸ್ ಮನೆಗೆ ಹೋದರೆ ಅವರು ಕೇವಲ ಸ್ಪರ್ಧಿಯಾಗಿ ಉಳಿಯುವುದಿಲ್ಲ, ಲಕ್ಷಾಂತರ ಜನರ ನೆನಪಿನ ಭಾಗವಾಗಿ ಬಿಡುತ್ತಾರೆ. ಇದೀಗ ಸೀಸನ್ 13ರ ಬಗ್ಗೆ ಕುತೂಹಲ ಹೆಚ್ಚಲು ಮತ್ತೊಂದು ಕಾರಣವೇನೆಂದರೆ ಕಳೆದ ಸೀಸನ್ನ ಯಶಸ್ಸು. ಒಂದು ಉತ್ತಮ ಸೀಸನ್ ನಂತರ ಮುಂದಿನ ಸೀಸನ್ ಹೇಗಿರಬಹುದು ಎಂಬ ನಿರೀಕ್ಷೆ ಸ್ವಾಭಾವಿಕ. ಈ ಬಾರಿಯ ಆಯ್ಕೆ ಆಗುವ ಸ್ಪರ್ಧಿಗಳು ಯಾರು? ಸಿನಿಮಾ ಕ್ಷೇತ್ರದವರು ಬರ್ತಾರಾ? ಧಾರಾವಾಹಿ ಕಲಾವಿದರು ಬರ್ತಾರಾ? ಸೋಷಿಯಲ್ ಮೀಡಿಯಾ ಸ್ಟಾರ್ ಕಾಣಿಸಿಕೊಳ್ಳುತ್ತಾರಾ? ಅಥವಾ ಯಾರೂ ಊಹಿಸದ ಕೆಲ ಜನಪ್ರಿಯ ವ್ಯಕ್ತಿಗಳು ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರೆ ಎನ್ನುವ ಪ್ರಶ್ನೆಗಳು ಈಗಾಗಲೇ ಅಭಿಮಾನಿಗಳ ಚರ್ಚೆಯಾಗುತ್ತಿದೆ. ವಾಹಿನಿ ನೀಡಿರುವ ಆ ಒಂದು ಚಿಕ್ಕ ಝಲಕ್ ಈಗ ಲಕ್ಷಾಂತರ ವೀಕ್ಷಕರ ಮನದಲ್ಲಿ ದೊಡ್ಡ ಕುತೂಹಲ ಹುಟ್ಟಿಸಿದೆ. ಸಮಥಿಂಗ್ ಸ್ಪೆಷಲ್ ಎಂಬ ಮಾತಿನ ಹಿಂದೆ ಏನು ಅಡಗಿದೆ ಎಂಬುದನ್ನು ತಿಳಿಯಲು ಎಲ್ಲರೂ ಕಾತರದಿಂದ ಕಾಯುತ್ತಿದ್ದಾರೆ. ಬರುವ ದಿನಗಳಲ್ಲಿ ಇನ್ನಷ್ಟು ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ. ಅಲ್ಲಿಯವರೆ ಅಭಿಮಾನಿಗಳ ಉತ್ಸಾಹ, ಚರ್ಚೆಗಳು ಮತ್ತು ಊಹಾಪೋಹಗಳು ಮಾತ್ರ ಮುಂದುವರಿಯಲಿವೆ. ಹಾಗಾದರೆ ವೀಕ್ಷಕರೇ, ನೀವು ಆ ಪ್ರೋಮೋ ನೋಡಿದ್ದೀರಾ? ಬಿಗ್ ಬಾಸ್ ಸೀಸನ್ 13 ಯಾವ ತಿಂಗಳಲ್ಲಿ ಆರಂಭವಾಗಬಹುದು ಎಂದು ನಿಮಗೆ ಅನಿಸುತ್ತದೆ? ಈ ಬಾರಿ ಮನೆಯೊಳಗೆ ಯಾವ ರೀತಿಯ ಸ್ಪರ್ಧಿಗಳು ಬಂದರೆ ಕಾರ್ಯಕ್ರಮ ಇನ್ನಷ್ಟು ರೋಚಕವಾಗುತ್ತದೆ? ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮೂಲಕ ಹಂಚಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.